ಲೇ ಅಮಳೆ ಶಾಂತಮ್ಮ ಬಾರಮಣಿ ರಪರಪನ ಬುರಾದೊಂದು ಬತ್ತಿಯ ಒಳ್ಳೆ ಗಿರಾಗತಿಯಾಗಿ ಇಲ್ಲಿ ಗೌಡ್ರು ಸೀರಪ್ಪ ಎಲ್ಲರೂ ನಿನಗೋಸ್ಕರ ಕಾಯ್ಕೊಂಡು ಕುಂತವ್ರೆ. ನೀನು ಒಳ್ಳೆನ ನಿಧಾನಕ್ಕೆ ಬತ್ತಿದ್ಯಾ. ಬಾರಮಣಿ ರಪರಪನ. ಓ ಇವಳೇನಾ ಅವಳು ಅಲ್ವಾಡಿ ಮುಂಡೆ? ಅಲ್ಲ ನಿಂತ್ಕೊಂಡಿರೋದು ನೋಡಿ ನನ್ನ ಸಂಸಾರ ಹಾಳು ಮಾಡಿ ಒಳ್ಳೆ ಅಂಗನವಾಡಿ ಮೇಡಮ್ ಅವ್ರು ನಿಂತ್ಕೊಂಡೆ ಅವಳೆ. ನಿನ್ನ ಬಾಯಿ ಮುಣ್ಣಾಕ ನಿನ್ಗೆ ಒಳ್ಳೇದಾಕೈತೀರಿ ನಿನ್ ಜನ್ಮಕ್ಕಲ್ಲಾಕ. ನಿಂತ್ಕೊಂಡವಳು ಒಟ್ಟು ಬಿಟ್ಟಾಳು ನಿಂತ್ಕೊಂಡ್ರೆ ನೋಡಿ ಹಂಗೆ ನಿಂತ್ಕೊಂಡವಳೆ. ಓ ಶಾಂತಮ್ಮನವರು ಒಂದ್ರ ಒಟ್ಟು ಶಾಂತವಾಗಿದ್ರೆ ಚಂದ ಅಂತ ನಾನು ಕೇಳ್ಕೊಂತೀನಿ. ಯಾಕೆ ಹೇಳು? ಇದು ಪಂಚಾಯಿತಿನಲ್ಲಿ ನೀತಿ ನಿಯಮಗಳಿರ್ತವೆ. ಯಾಕ ಶಾಂತಕಯೋ ಒಂದ್ರ ಒಟ್ಟು ತಾಳ್ಮೆಯಿಂದ ಇರು. ಮಾತಾಡೋಣ ಇನ್ನು ಇವಾಗ ಬೈದೀಯ. ಒಂದ್ರ ಒಟ್ಟು ತಾಡಿ ಮಾತಾಡೋಣ. ನಿಮ್ಮ ಯಜಮಾನ ಪಿಲ್ಲೆ ಇದೆ ನೋಡಲ್ಲಿ. ಭೀಮಣ್ಣ ಒಳ್ಳೆ ಹೆಂಗೆ ಅಂದ್ರೆ ಅವನು ಕ್ರೇಜಿ ಬಾಯ್ ಭೀಮಣ್ಣ. ಅಲ್ವಲ್ಲ ಓಟಿ ಬಿಟ್ಟು ಗಂಡಸೆ ನಾನು ಏನೆಲ್ಲ ಕಮ್ಮಿ ಮಾಡಿದ್ದೆ ನಿನಗೆ? ನಾನೇನು ಕಮ್ಮಿ ಮಾಡಿದ್ದೆ? ಇಕ್ಕದ್ ಕಮ್ಮಿ ಮಾಡಿದ್ನೆ, ಕೊಡೋದು ಕಮ್ಮಿ ಮಾಡಿದ್ದೆ. ನೀ ಪ್ರೀತಿ ವಿಶ್ವಾಸ ತೋರ್ಸೋದು ಕಮ್ಮಿ ಮಾಡಿದ್ನೆ. ಬಂಗಾರದಂತ 2 ಮಕ್ಕಳು ಕೊಟ್ಟಿದ್ದೀನಲ್ಲ ಲೋಪರು ನಾನು ಬಿಟ್ಟು ಈ ಅನೀಶ್ ಮುಂಡೆ ತಕ್ಕ ಹೋಗಿದ್ದಲ್ಲೋ ಲೋಪರು. ಅದಕ್ಕೇನ 15 ದಿನಕ್ಕೊಂದ್ಸಲಿ ನಾನು ಬೆಂಗಳೂರ್ಗರೆ ಹೊಡೆಯಕ್ಕೆ ಹೋಗ್ತೀನಿ ಅಂತಾನೆ ಇಸ್ತ್ರಿ ಮಾಡಿಸ್ಕೊಂಡ್ ಬಟ್ಟೆ ಇಕ್ಕೊಂಡು ಒಳ್ಳೊಳ್ಳೆ ಸೆಂಟ್ಗಳನ್ನ ಹಾಕೊಂಡು ಹೋಗ್ತಿದ್ದನು. ಈಗ ಇದಕ್ಕೇನೇನೋ ಬಿಡು ನಮ್ಮ ಅಪ್ಪ ಅಕ್ಕ ಇರ್ಮಂತಕ್ಕೋ ಅಣ್ಣ ಇರ್ಮಂತಕ್ಕೋ ಹೋಗ್ತಾನೆ, ಎಲ್ಗೂ ಹೋಗಲ್ಲ ಬೊತ್ತೈತಿ ಅಂತ ನಾನು ಹಾಳಾದ ಮುಂಡೆ ದಡ್ಡಿ. ನನಗೇನು ಗೊತ್ತೈತೆ? ಇವಳು ಅನಿಷ್ಟ ಮುಂಡೆ ತಕ್ಕ ಹೋಗ್ಕೊಂಬಂದು ನನಗೇನು ಗೊತ್ತಿತ್ತಪ್ಪ? ಯಾವ್ದಲ್ಲ ನಮ್ಮ ಸಂಸಾರದ ಮೇಲೆ ಚಪ್ಪಡಿ ಕಲ್ಲ. ಏ ಓಟು ಬಿಟ್ಕಣ್ಸೆ ಹೆಂಗ್ಸಾದೋಳು ಏನ್ ಬೇಕಾದ್ರೂ ಸಹಿಸ್ಕೊಂತಾಳೆ. ಏನೋ ಓಟು ಬಿಟ್ಕಣ್ಸೆ ನಿಮ್ಮಂತರ್ನ ಗಂಡ ಅಂಬಕ್ಕೂ ನಾಚಿಕೆ ಆಕೈತೆ ನಮ್ಗೆ. ನಿನ್ ಜನ್ಮಕ್ಕಲ್ಲಾಕ. ಹೋಗು ಹೆಂಗ್ಸು ಏನ್ ಬೇಕಾದ್ರೂ ಸಹಿಸ್ಕೊಂತಾಳೆ. ಆದ್ರೆ ಪ್ರೀತಿ ಕೊಡದ ಎಂಟಿನೇ ಇಬ್ಬರನ್ನ ಮಾಡ್ಕೊಂಡ್ರೆ ನೀನು ಹೆಂಗೋ ಓಟು ಬಿಟ್ಕಣ್ಸೆ. ಶಾಂತ ಸಮಾಧಾನ ಮಾಡ್ಕಳೆ ಒಂದ್ರ ಒಟ್ಟು. ಮುಟ್ಟಕ್ ಬರ್ಬೇಡ ನಿನ್ನ. ನೀನು ವಾಲ್ಸ್ಕಾಯ್ತು ನನ್ನ ಮುಟ್ಟಕ್ ಬಚ್ಚೆ. ಇವಾಗ ಯಾವಳೆ ಮುಟ್ಕೊಂಡ್ ಬಂದಿಲ್ಲಿ ನಾನು ಮುಟ್ಟಕ್ ಬಂದಿದ್ಯಲ್ಲಯ್ಯ. ಹೋಗಯ್ಯ ಅದಕ್ಕೆ. ಶಾಂತ ಯಾಕೆ ಹೋಗ ಅವಳು ತೈಕೇನ? ಅವಳೇ ಶಾಂತ ಸಣ್ಣ ಕೈದಾಳಲ್ಲ. ಕನ್ನಡಕ ಹಾಕ್ಕೊಂಡು ಸ್ಪೆಟ್ರ್ ಗಿಟ್ರ್ ಇಕ್ಕೊಂಡು ಚಂದ ಕೈದಾಳ ಅವಳು. ನಾನು ಮಾಸಿದ ಬಟ್ಟೆ ಇಕ್ಕೊಂಡು ಕೊಳಕ್ ಬಂಡೆ ನಾನು. ನನ್ನ ತೈಕೆ ಯಾಕೆ ಬಚ್ಚ? ಹೋಗ ಅವಳು ತೈಕೇನ? ಅವಳು ಹೇಗಾದ್ರೂ ಬೆಂಗಳೂರಲ್ವಾ ಒಂದ್ರ ಸ್ಟೈಲ್ ಅವಳು. ನಾನಿಲ್ಲಿ ಬೇಕುಪ್ಪುಂಡೆ, ನಾನಿಲ್ಲಿ ಹಳ್ಳಿಯಾಗೆ ಕೂಲಿ ನಾಲಿ ಮಾಡ್ಕೊಂಡು ಕೆಸರು ಮಾಡ್ಕೊಂಡು ಧೂಳು ಮಾಡ್ಕೊಂಡು ಬೆವರು ಹಾಸ್ದೆ ನಾನು. ನನ್ನ ತೈಕೆ ಯಾಕೆ ಬಚ್ಚ? ಹೋಗ ಅವಳು ತಗಿರು. ಅಂಗಲ್ ಕಣೆ ಶಾಂತ, ಏನು ಹೋಗ್ಯತ್ ಕಣೆ. ತಪ್ಪು ನನ್ನಿಂದ ಆಗ್ಬಿಟ್ಟೈತೆ. ಎಲ್ಲ ನಾನು ಮುಚ್ಚಿಕ್ಕ ಅನ್ಕೊಂಡಿದ್ದೆ. ಎಲ್ಲನ ತೆರೆದು ಪುಸ್ತಕ ಆಗ್ಬಿಟ್ಟೈತೆ ನನ್ನ ಜೀವನ. ಬೇಡ ಕಣೆ, ಕೋಪ ಮಾಡ್ಕೋಬೇಡ ಕಣೆ. ನೀನು ಬಿಟ್ಟೋದ್ರೆ ನನ್ನ ಗತಿ ಏನೇ? ಬೇಡ ಕಣೆ, ಕೋಪ ಮಾಡ್ಕೋಬೇಡ ಕಣೆ. ಅಲ್ಲ ಕಣಯ್ಯ ಅಯ್ಯೋ, ನನಗೆ ಮೋಸ ಮಾಡಕ್ಕೆ ಹೆಂಗಯ್ಯ ಮನ್ಸು ಬಂತು ನಿನಗೆ? ಹೆಂಗ್ ಬಂತಯ್ಯ ಮನ್ಸು? ಊರು ತುಂಬಾನ ನಮ್ಮ ಯಪ್ಪ ಶ್ರೀರಾಮಚಂದ್ರನಂತನು ಬೇರೆ ಸವಾಸ್ಗೆ ಹೋದನಲ್ಲ ಅಂತ ನಾನು ಬಾಯಿ ತುಂಬ ಹೇಳ್ಕೊಂತಿದ್ದೆ. ನೀನು ನೋಡಿ ನಿಂತ ಹೊಲ್ಸು ಬದ್ದಿ ಮಾಡ್ಕೊಂಬಂದಿದ್ಯಲ್ಲಯ್ಯ. ಇನ್ನು ಹೆಂಗಯ್ಯ ನಿನ್ನ ನಂಬದ್ ನಾನು? ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯನು ನಮ್ಮ ಮಳಿ ಅಂತಿಂತಾನಲ್ಲ ನನ್ನ ಮಗಳನ್ನ ಕಣ್ಣಾಕಿ ಕೆಣ್ಣು ನೋಡ್ಕೊಂತಾನೆ ಅಂತಾನ ಊರು ತುಂಬ ಹೇಳ್ಕೊಂಡು ಓಡಾಡೋರು ಅವ್ರ ನಂಬಿಕೆಗೂ ಇಟ್ಟಲ್ಲಯ್ಯ ಕೊಳ್ಳಿ ಇಕ್ಕದಲ್ಲ ಅವ್ರ ನಂಬಿಕೆಗೂ. ನೀನು ಮನ್ಸ್ನೇನಯ್ಯ, ನೀನು ಮನ್ಸ್ನೇ. ರಾಮ ಭಗವಂತ, ನಾನಿದನ್ನು ಕೇಳಕ್ಕೆ ನಾನು ಬದುಕಿರ್ಬೇಕೆ? ನಾನು ಯಾವ ಥರ ಮಾಡ್ಕೊಂಡು ಸಾಯೋದು ಒಳ್ಳೇದು. ರಾಮ, ನಿಮ್ಮಂತ ಗಂಡಸ್ರು ಯಾಕಯ್ಯ ಬೇಕು ಹೆಂಗಸ್ರಿಗೆ? ನಿಮ್ಮಂತ ಗಂಡುಗಳು ಮೋಸ ಮಾಡಕ್ಕೆ ಹುಟ್ಟಿದ್ದಾರೆ ನಿಮ್ಮಂತರು. ಅಲ್ಲ 10 ವರ್ಷದಿಂದನ ಈ ತರ ಕದ್ದು ಮುಚ್ಚಿ ಸಂಸಾರ ಮಾಡ್ಕೊಂಡು ನನಗೆ ಮೋಸ ಮಾಡ್ಬಿಟ್ಟಲ್ಲ. ನಾನು ಏನಯ್ಯ ಕಮ್ಮಿ ಮಾಡಿದ್ದೆ? ಶಾಂತ, ಅಳಬೇಡ ಕಣೆ, ಸಮಾಧಾನ ಮಾಡ್ಕಳೆ. ಅಲ್ಲ ಕಣೆ,
ನಾನು ನಿನಗೆಂದ ನನ್ನ ಪ್ರೀತಿ ತೋರ್ಸೋದ್ರಾಗೆ ಕಮ್ಮಿ ಮಾಡಿದ್ದೀನೇನೆ, ಮುಂದೆ ಮಾಡಲ್ಲ ಕಣೆ. ಹಾಂ, ಆಸ್ತಿ ಪಾಸ್ತಿ ಎಲ್ಲ ನಿಂದೆ ಕಣೆ. ಏನು ಆಗೋಗ್ಬಿಡ್ತು, ತಪ್ಪಾಗ್ಬಿಟ್ಟೈತೆ ಕಣೆ ನನ್ನ ಕಡೆಯಿಂದನ. ನೀನು ನನ್ನ ದೂರ ತಳ್ಬಿಟ್ರೆ ನಾನು ಅನಾಥನಾಗ್ತೀನಿ ಕಣೆ, ಅನಾಥನಾಗ್ತೀನಿ. ನೀನ್ ಯಾಕಯ್ಯ ಅನಾಥನಾಗ್ತೀಯ? ನೀನ್ ಹೆಂಗ ಅನಾಥ ಆಗ್ತೀಯ? ನೀನ್ ಹೇಳ್ತಿಲ್ವೇ ಪ್ರೀತಿ ಹೇಳ್ತಿ, ಎಳ್ನೇ ಹೇಳ್ತಿ, ಕಿರಿ ಹೇಳ್ತಿ, ರಾಜೇಶ್ಪುರಿ ರಾಜಿ. ಸ್ಟೈಲ್ ರಾಣಿ ಇಲ್ವೇನಪ್ಪ ನಿನಗೆ? ಸ್ಟೈಲ್ ರಾಣಿ ಇಲ್ವೇ? ಓಕೆ ಅವಳತಕ್ಕೆ ನಾನು ಹಳ್ಳಿ ಗುಗ್ಗು ನಾನು. ಇವಳು ಮಾಸಿದ ಮೈಯಳು ಇವಳು ಹಾಕ್ಬೇಕು, ಎತ್ತನ ಹಾಳಾಗಿ ಹೋಗ್ಲಿ ಅಂತೀಯ, ಹೋಗ್ತೀಯ. ಅಯ್ಯೋ ಹೇಳ್ತೀನಿ ಕೇಳಯ್ಯ, ಹೆಂಡತಿ ಆದವಳಿಗೆ ನೋಡಿಲಿ, ಬೆಳ್ಳಿನೇ ಬೇಕು, ಬಂಗಾರನೇ ಬೇಕು, ಸೀರೆನೇ ಬೇಕು ಅಂತನ ಯಾವ ಹೆಂಗಸನು ಕೇಳಲ್ಲ, ಯಾವ ಹೆಂಡ್ತಿನೂ ಕೇಳ್ತಾಳೆ ಏನೋ ಆಸೆಗೆ. ಆದರೆ ನೀವು ಈಗ ಇಂಥವೆಲ್ಲ ಮಾಡ್ಕೊಂಡು ಓಡಾಡಿರೆ ಹೆಂಗಯ್ಯ ಸಹಿಸ್ಕೊಂತಲ್ಲ ಹೆಣ್ಜೀವ? ಹೆಂಗ್ ಸಹಿಸ್ಕೊಂತೀರ ಹೇಳು? ಏನು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಹೆಣ್ತಿರಿಗೆ ಒಳ್ಳೆ ಪ್ರೀತಿ ಕೊಟ್ರೆ ಅಷ್ಟೇ ಸಾಕು ಕಣಯ್ಯ, ಹೆಂಗುಸ್ರಿಗೆ ಅಷ್ಟೇ ಸಾಕು. ನೀವು ಅದನ್ನೇ ಬ್ಯಾರೆಯವ್ರಿಗೆ ಪಾಲ್ ಮಾಡ್ಕೊಂಡು ಹಂಚ್ಬಿಟ್ರೆ ಹೆಂಗಯ್ಯ ಜೀವನ ಮಾಡ್ಲಿ ಹೆಂಗಸ್ರು? ತಂದೆ ತಾಯಿ ಬಿಟ್ಟು ನಾವು ನಿಮ್ಮ ಮನೆಗೆ ಬಂದಿರ್ತೀವಿ, ನೀವೇ ಹಿಂಗ್ ಮಾಡ್ಬಿಟ್ರೆ ಹೆಂಗಯ್ಯ ನಾವು ಬದುಕ್ಬೇಕು? ಹೆಂಗಸ್ರು ಮೋಸ ಮಾಡಿರೇ ಹೆಂಗ್ ಬದುಕ್ಬೇಕಯ್ಯ? ಶಾಂತ ಹಿಂಗೆಲ್ಲ ಮಾತಾಡ್ಬೇಡ ಕಣೆ, ನನ್ನ ಕೈ ತಡ್ಕೊಂಬಕ್ಕಾಗಲ್ಲ. ಏನೋ ತಪ್ಪಾಗ್ಬಿಟ್ಟೈತೆ ಕಣೆ, ಕ್ಷಮಿಸ್ಬಿಡೆ. ನೀನೇ ಕ್ಷಮಿಸ್ಲಿಲ್ಲ ಅಂದ್ರೆ ನಾನು ನಿನ್ನ ಯಾರು ಕ್ಷಮಿಸ್ತಾರೆ ಹೇಳು? ಕ್ಷಮಿಸ್ಬಿಡೆ ಶಾಂತ, ಕ್ಷಮಿಸೆ. ಅಯ್ಯೋ ನೀನು ಮಾಡಿರೋ ತಪ್ಪು ಕ್ಷಮಿಸ ಅಂತ ತಪ್ಪೇನಯ್ಯ? ಕ್ಷಮಿಸ ಅಂತ ತಪ್ಪೆ? ನನ್ನ ಜೀವನದ ಮೇಕೆನ ಬರೆ ಎಳ್ದಿರಂತ ತಪ್ಪು ಕಣಯ್ಯ. ನನ್ನ ಜೀವನಕ್ಕೆ ಕೊಳ್ಳಿ ಇಕ್ಕಿದಿರೋ ಅಂತ ತಪ್ಪು ನೀನು ಮಾಡಿರೋದು. ಸಣ್ಣ ಪುಟ್ಟದ್ದು ಹೋಗ್ಲಿ, ಎಣ್ಣೆ ಕುಡಿತೆ ಅಂದ್ರೆ ಎಣ್ಣೆ ಬಿಡಿಸ್ಬೋದು, ಅಡಿಕೆಲೆ ಕೆಂಚ ಅಂದ್ರೆ ಅಡಿಕೆಲೆ ಬಿಡಿಸ್ಬೋದು, ಬೀಡಿ ಸೇರ್ತಿದ್ಯಾ ಅಂದ್ರೆ ಬೀಡಿ ಬಿಡಿಸ್ಬೋದು ಅಲ್ವಯ್ಯ? ಹೋಗಿ ನಾಯಿ ಹಲವಾಡಿ ಮುಂಡೆ ಮದುವೆ ಆಗ್ಬಿಟ್ಟು ನನಗೆ ಮೋಸ ಮಾಡ್ಬಿಟ್ಟೆ ಅಲ್ಲಯ್ಯ. ಹೆಂಗಯ್ಯ ಸಹಿಸ್ಕಂಬ್ಲಿ ನಾನು? 2 ಮಕ್ಕಳು ಕೊಟ್ಬಿಟ್ಟು ಕೈಗೆ ಹೋಗಿ ಇವಳು ಮದುವೆ ಆಗಿದ್ದಲ್ಲಯ್ಯ. ಯಾವ ಕುಲದಳು, ಯಾವ ಜಾತಳು, ಯಾವ ವಂಶದಳು, ಯಾವ ಊರಳು ಒಂದೂ ಗೊತ್ತಿಲ್ಲ ಅಂತೇಳ್ಮೆ ಹೆಂಗಯ್ಯ ಮನ್ಸು ಬಂತು ನಿನಗೆ? ನಾನೇನು ಮೋಸ ಮಾಡಿದ್ನಯ್ಯ ನಿನಗೆ? ನನ್ನ ಗಂಡ ನನಗಿಷ್ಟ, ನನ್ನ ಪ್ರೀತಿ ಅಂತನ ಕಣ್ಣಾಕಿಕೊಂಡು ಮಡ್ಲಾಕಿಕೊಂಡು ನೋಡ್ಕೊಂತಿದ್ನಲ್ಲಯ್ಯ. ಹೆಂಗಯ್ಯ ಮನ್ಸು ಬಂತು ನಿನಗೆ? ಅದನ್ನ ಕೇಳಕ್ಕೆ ನನ್ನ ಕೈಲಾಗ್ತಿಲ್ವಲ್ಲಯ್ಯ. ನೀನು ಇನ್ನೊಬ್ಬಳು ಮದುವೆ ಆಗಿದ್ದ ಅಂತ ಕೇಳಕ್ಕೆ ನನ್ನ ಎದೆ ಹೊಡೆದೋದಂಗೆ ಆಕೈತೆ. ಹೆಂಗಯ್ಯ 10 ವರ್ಷದಿಂದನೂ ಕದ್ದು ಮುಚ್ಚಿ ಸಂಸಾರ ಮಾಡಿದ್ದಲ್ಲಯ್ಯ. ನಾಟುಗಾರ ಕಣಯ್ಯ ನೀನು, ನಾಟುಗಾರ ನೀನು. ನಿಮ್ಮಂತರ ನನ್ನ ನಂಬಿಕೆ ಇಕ್ಕೊಂಡು ಹೆಂಗಯ್ಯ ಸಂಸಾರ ಮಾಡೋದು? ನಿಮ್ಮ ಮಗ್ಲಾಗ ಹೆಂಗಯ್ಯ ಮನಿಕೆ ಬಂದು ನಮ್ಮಂತ ಹೆಂಗಸ್ರು ಬ್ಯಾರರ ಮೇಲಿರೋ ಆಸೆಗೆ ನಮ್ಮ ಮೇಲೆ ಗುಂಡ್ ಕಲ್ಲೆ ತಾಕಲ್ಲ ಮದೇನಯ್ಯ ಗ್ಯಾರಂಟಿ? ಏನ್ ಗ್ಯಾರಂಟಿ? ಹೆಣ್ತಿ ಆದವಳು ಗಂಡನ್ನ ನಂಬ್ತಾಳೆ, ಹೆಂಗ್ ನಂಬ್ತಾಳೆ? ತಾಳಿ ಕಟ್ಟಿಸ್ಕೊಂಬಕ್ ತಲೆ ಬೊಗ್ಗಿಸ್ತವಳು ಯಾವತ್ತು ತಲೆ ಎತ್ತಲ್ಲಿ ಮುಂದ್ಕೆ? ಯಾಕೆ ಹೇಳು? ನಿಮ್ಮ ಮೇಲಿರೋ ಪ್ರೀತಿ ಗೌರವ ಭಕ್ತಿಯಿಂದ ಕಣಯ್ಯ. ಅದನ್ನೇ ನೀವು ಕಾಲ್ ಕಸ ಮಾಡ್ಕೊಂಡು ಇಂಥ ಅನಿಷ್ಟ ಬುದ್ಧಿ ಲೋಪರ್ ಬುದ್ಧಿ ಮಾಡ್ಕೊಂಡು ಓಡಾಡಿರೆ ಹೆಂಡತಿ ಆದಳು ಯಾರನ್ನು ನಂಬ್ತಾರ ಹೇಳಯ್ಯ? ಆ ಕಡೆ ತಂದೆ ತಾಯಿ ಪ್ರೀತಿ ಇಲ್ಲ, ಅಣ್ಣ ತಮ್ಮನ ಪ್ರೀತಿ ಇಲ್ಲ ನಮಗೆ. ಅವ್ರನ್ನೆಲ್ಲ ತೊರೆದು ಅವ್ರ ಮನೆ ಬಿಟ್ಟು ನಿಮ್ಮ ಮನೆಗೆ ಬಂದಿರ್ತೀವಿ ಕಣಯ್ಯ. ನೀವೇ ಸರ್ವಸ್ವ, ನೀವೇ ನಮ್ಮ ಜೀವನ. ಸತ್ರು ನಿಮ್ಮ ಜೊತೆಗೇನ, ಬದುಕಿರು ನಿಮ್ಮ ಜೊತೆಗೇನ ಅಂತ ನಾವು ನಿಮ್ಮ ಜೊತೆಗಿರೋಕೆ ಆಸೆ ಪಡ್ತೀವಿ, ನಿಮ್ಮ ಜೊತೆಗೆ ಇರ್ತೀವಿ. ಆದ್ರೆ ನೀವು ಮಾಡೋ ಕೆಲ್ಸಗಳು ಅಂತವಯ್ಯ. ಯಾಕಯ್ಯ ಹಿಂಗ್ ಮಾಡ್ತೀರ? ಅಯ್ಯೋ, ಮೈ ಮ್ಯಾಗಳು ಬಟ್ಟೆ ಬದಲಾಯಿಸ್ದಂಗೆ ಹೇಳ್ತೀರನೆ ಬದಲಾಯಿಸ್ತೀರಲ್ಲ ನೀವು ಮನ್ಸ್ರೇನಯ್ಯ. ನೀವು ಮನ್ಸ್ರೇನಯ್ಯ. ಲೇ ಭೀಮಾ, ಕೇಳಿಸ್ತೇನಲ್ಲ ಶಾಂತಮ್ಮನ ಮಾತು? ಅವಮ್ಮಣ್ಣಿ ಮಾತಾಡ್ತಿದ್ರೆ ಅವಮ್ಮಣ್ಣಿ ಮಾತು ಕೇಳಿರೆ ನನ್ನ ಕಣ್ಣಿಗೆ ನೀರು ತೊಟ್ಟಿಗೆ ತಗೊಳ್ಳ ತೋಟ ಅಂತನ. ಹೆಂಗಲ್ಲ ಮನ್ಸು ಬಂತು? ಇಂಥ ಬಂಗಾರದಂಥ ಹೆಣ್ತಿ ಬಿಟ್ಟು ಬ್ಯಾರೆಳೆ ಸೆರ್ಗಿಡ್ಕೊಂಡು
ಅವಳು ಬಲೆಗೆ ಬಿದ್ದು ಹೋಗಿ ಅವಳು ಮದುವೆ ಆಗಿದ್ದಲ್ಲ ನೀನು, ಹೆಂಗಲ್ಲ ಮನ್ಸು ಬಂತು? ಹಾಂ, ಮದುವೆ ಆಗಿದ್ರು ಇನ್ನೊಬ್ಬಳು ಮದುವೆ ಆಗಿದ್ದಲ್ಲ, ನ್ಯಾಯವೇನ್ಲ ಇದು? ಲೇ ಭೀಮಾ, ನ್ಯಾಯವೇನ್ಲ ಇದು? ಹೆಂಗೂಸ್ರಿಗೆ ಕೂಡ ಬೆಲೆ ತೂಕನೇನ್ಲ ಇದು? ಗೌರವನೇನ್ಲ? ಯಾಕಲ್ಲ ಇಂಥ ಬದುಕು ಮಾಡಿದೆ? ಯಾಕೆ ಹಿಂಗೆ ಮಾಡ್ದು? ಏನೋ ಗೌಡ್ರೆ, ತಪ್ಪು ಮಾಡಿಬಿಟ್ಟಿದ್ದೀನಿ. ಈಗ ನನ್ನ ಹತ್ರ ಮಾತಾಡೋಕ್ಕೆ ಮಾತಿಲ್ಲ ಗೌಡ್ರೆ, ಮಾತಿಲ್ಲ. ನೀವೇನು ಶಿಕ್ಷೆ ಕೊಡ್ತಿರೋ ಕೊಟ್ಬಿಡ್ರಿ, ನೀವೇನು ಹೇಳ್ತಿರೋ ಕೇಳ್ಬಿಡ್ತೀನಿ ಗೌಡ್ರೆ. ನಮ್ಮ ಶಾಂತ ಏನು ಹೇಳ್ತಾಳೋ ಅವಳು ಕಾಲು ನೆಕ್ಕು ಅಂದ್ರೂ ನೆಕ್ಕಿಬಿಡ್ತೀನಿ. ಯಾಕಂದರೆ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಒಪ್ಕೊತಾ ಇದ್ದೀನಿ. ಯಾಕಂದರೆ ನಾನು ಮಾಡಿರೋದು ಸಣ್ಣ ಪುಟ್ಟ ತಪ್ಪಲ್ಲ. ನೀವೇನು ಶಿಕ್ಷೆ ಕೊಡ್ತಿರೋ ಕೊಡ್ರಿ ಗೌಡ್ರೆ. ಏ ಭೀಮಣ್ಣ, ನೀನ್ ಜನ್ಮಕ್ಕೆ ಬೆಂಕಿ ಹಾಕ ಮಾತಾಡ್ತಿರೋದು ನೋಡು. ಶಾಂತಮ್ಮನ ಕಾಲ್ ನೆಕ್ಕಕ್ಕೂ ಲಾಯಕ್ಕಿಲ್ಲ ನಿನಗೆ. ಹಾ, ಒಬ್ಬ ಲೋಪರ್ ನನ್ನ ಮಗ ನೀನು. ವಯಸ್ಸಿನಾಗ ನನಗಿನ್ನೂ 1-2 ವರ್ಷಕ್ಕೆ ದೊಡ್ಡನಿರ್ಬೋದು, ಆದರೆ ನೀನಿವತ್ತು ನನ್ನ ಮುಂತಿರೋ ಸಣ್ಣನಾಗ್ಬಿಟ್ಟೆ. ಬಿಡ್ಲ ಭೀಮ, ಥಬಂಚತ್ ಹೋಗಿ ಬೇರೆಯವ್ರನ್ನೂ ಮದುವೆ ಆಗಿದ್ದಲ್ಲ. ಏ ಹೆಂಡ್ತಿ ಬೆಲೆ ಗೊತ್ತಲ್ಲ ನಿನಗೆ? ಹೆಂಡ್ತಿ ಬೆಲೆ ಗೊತ್ತಿಲ್ಲ? ಆ, ಎತ್ತು ತಂದೆ ತಾಯಿಗಳು ಅರ್ಧ ವಯಸ್ಸಿಗೆ ಬಿಟ್ಟೋಗ್ಬಿಡ್ತಾರೆ. ನಿನ್ನ ಕೊನೆ ತಕ, ನಿನ್ನ ಸಾಯೋ ತಕ ನಿನ್ನ ಜೊತೆಗಿರೋರು ಯಾರಲ್ಲ? ಹೆಂಡ್ತಿ ಕಣಲೇ, ಹೆಂಡ್ತಿಲೇ ಭೀಮಣ್ಣ. ಅರ್ಧಾಂಗಿ ಅಂತ ಯಾಕಲ್ಲ ಅಂಬೋದು? ಪರಮಾತ್ಮ ಶಿವ ತನ್ನ ದೇಹದ ಅರ್ಧ ಭಾಗವನ್ನೇ ಆಕೆ ಬಿಟ್ಕೊಂಡು ಕೊಟ್ಟ ಕಳ್ಳ ಪಾರ್ವತಮ್ಗೆ. ಅರ್ಧನಾರೇಶ್ವರ ಅಂದ್ರೆ ಅಂತಾರಲ್ಲ, ಯಾಕೆ ಅಂದರೆ ತನ್ನ ಅರ್ಧ ದೇಹನೇ ಆಯಮ್ಮ ಕೊಟ್ಟು, ಅಂದರೆ ಅರ್ಧ ಪಾರ್ವತಿದು ಅರ್ಧ ಶಿವಂದು. ಅಷ್ಟು ಅನ್ಯೋನ್ಯತೆ, ಅಷ್ಟು ಪ್ರೀತಿ ಇದ್ದು ಕಣ್ಣಲ್ಲ. ನೀವು ಮಾಡಿದ್ದೇನಲ್ಲ, ನೀನು ಮಾಡಿದ್ದೇನು? ಆ, ಒಂದೆಂಟಿ ಸಾಕಾಲಿಲ್ವಲ್ಲ ನಿನಗೆ? ಇನ್ನೊಬ್ಬಳು ಬೇಕಿತ್ತು ನಿನ್ನ ಜೀವನಕ್ಕೆ. ಏನೋ ದೊಡ್ಡ ಮನುಷ್ಯ ಇವನು, ಹೊಡೋಯ್ಬಿಟ್ಟು ಇನ್ನೊಂದು ಮದುವೆ ಆಗ್ಬಿಟ್ಟೆ. ಅವನಿಗೆ ಗೊತ್ತು ಗುರಿ ಇಲ್ದಾಳನ್ನ. ಯಾಕಪ್ಪ ಬೇಕಾಯಿತು ನಿನಗೆ? ನೋಡಿಲಿ, ಅಯ್ಯಮ್ಮ ಹುಡುಕ್ಯಂಬಂದವಳೆ ಬೆಂಗಳೂರಿಂದ. ನಮ್ಮಯ್ಯಪ್ಪ ನನ್ನ ಮೋಸ ಮಾಡಿಬಿಟ್ಟವನೇ, ನನ್ನ ಕಡೆಗಣಿಸವನೇ, ನನಗೆ ನ್ಯಾಯ ಕೊಡಿಸ್ರಿ ಅಂತಾನ ಈ ಊರಿಗೆ ಹುಡುಕ್ಯಂಬಂದವಳೆ. ಕಟ್ಕೊಂಡಳಿಗೂ ನ್ಯಾಯವಾಗ ನಿನ್ನ ಸಂಸಾರ ಹೊಡೆಯೋಕೆ ಆಗ್ತಿಲ್ಲ. ಇನ್ನೊಬ್ಬಳು ಮದುವೆ ಆದಿ, ಅವಳಿಗೂ ನಿನ್ನ ಸಂಸಾರ ನಿರೂಪ ಮಾಡ್ತಿಲ್ಲ. ಯಾಕಲ್ಲ ಬೇಕು ನಿನ್ಗೆ 2 ಸಂಸಾರ? ಯಾಕೋ ಬೇಕು ಲೇ ಭೀಮಣ್ಣ? ನಿಮ್ಮಂಥರನ್ನೆಲ್ಲನ ಊರಿನಿಂದ ಉಗಿದು ಓಡಿಸೋದೇ ಒಳ್ಳೆಯದು. ಯಾಕಂದರೆ ನಿಮ್ಮಂಥವ್ರನ್ನು ನೋಡಿಬಿಟ್ಟು 4-6 ಜನ ಕಲಿತಾರೆ. ಇಂಥ ಕೆಟ್ಟ ಬುದ್ಧಿನ, ಅನಿಷ್ಟ ಬುದ್ಧಿನ. ಲೇ ಭೀಮಣ್ಣ, ತಪ್ಪು ಕಳ್ಳ ನೀನು ಮಾಡಿದ್ದು, ಶುದ್ಧ ತಪ್ಪುಗಳು. ಬೈಯಲ್ಲ ಸೀನಾ, ಬಯ್ಯೋ, ಏನು ಬೈಚ ಬೈಯಿ. ನನ್ನ ಹತ್ರ ಮಾತಾಡೋಕ್ಕೆ ಮಾತೇ ಇಲ್ಲ. ಯಾಕಂದರೆ ಪ್ರಪಂಚದ ಎದುರಿಗೆ ನಾನು ಮೋಸ ಮಾಡಿದ್ದೀನಿ. ಏನೂ ಮಾಡೋಕ್ಕಲ್ಲ. ನೀವೇನನ್ನ ಹೇಳ್ರಿ, ಕೇಳ್ತೀನಿ ಕಡ್ಲ ಸೀನಾ, ಬಯ್ಯೋ. ಲೇ ಸೀನಪ್ಪ, ತಡಿಲ್ಲ ಒಂದ್ರ ಒಟ್ಟು. ಏನಮ್ಮ ಅಮ್ಮ, ಬೆಂಗಳೂರಿಂದ ಬಂದಿದ್ಯಲ್ಲ ನೀನು? ರಾಜೇಶ್ವರಿ, ರಾಜಮ್ಮ, ಹೇಳಮ್ಮ. ನೀನೇನೋ ನ್ಯಾಯ ಬೇಕು ನನಗೆ, ಇವ್ರು ಮೋಸ ಮಾಡ್ಯವ್ರೆ ಅಂತ ಅಲ್ಲಿಂದ ಬಂದಿದ್ಯಲ್ಲ. ಮಾತಾಡಮ್ಮ, ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ, ಮಾತಾಡು. ಗೌಡ್ರೆ, ಏನು ಅಂತ ಹೇಳೋಣ? ಈಗ ನನಗೂ ಜೀವನಾಂಶಕ್ಕೆ ಏನಾದರೂ ಬೇಕು. ನಾನು ಇವ್ರನ್ನ ಮದುವೆ ಆಗಿದ್ದೀನಿ, ನನಗೂ ಒಬ್ಬ ಮಗ ಇದ್ದಾನೆ. ಈಗ ನಾನು ನನ್ನ ತಂದೆ ತಾಯಿ ಬಿಟ್ಟಿದ್ದೀನಿ, ನಮ್ಮ ಊರಿಗೆ ಹೋಗೋಕ್ಕಾಗಲ್ಲ. ಇವರು ತಿಂಗಳ ಬಂದು ಏನೋ ಸ್ವಲ್ಪ ಕೊಟ್ಟೋಗೋರು. ಅದು ಈ ಖರ್ಚಿಗೆ ಸಾಕಾಗ್ತಿಲ್ಲ. ಮನೆ ಬಾಡಿಗೆ ಕಟ್ಟಬೇಕು, ಮಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಇಷ್ಟೆಲ್ಲ ಸಮಸ್ಯೆ ಐತೆ ಗೌಡ್ರೆ. ನನಗೂ ಏನಾದರೂ ಜೀವನಾಂಶ ಬೇಕು, ಇವ್ರ ಪ್ರೀತಿನೂ ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲ ಕಣಯ್ಯ, ನಾನು ಇವಳು ಮದುವೆ ಸುಮ್ಮನಾಗಿದ್ದ ಅಂತಂದ್ರೆ ಒಂದು ಮಗನ ಹುಟ್ಟಿಸಿದ್ಯಾನಯ್ಯ. ಇವಳಿಗೆ ಒಂದು ಮಗನ ಹುಟ್ಟಿಸಿದ್ಯಾ, ನೀನು ಉದ್ಧಾರ ಆಗ್ತೇನಯ್ಯ. ನಿನ್ನ ಬಾಯಿಗೆ ಮಣ್ಣಾಕ, ನಿನ್ನ ಮಗ ನೋಡಕ್ಕೆ ನನಗೆ ಅಸಹ್ಯ ಆಗ್ತೈತ್ ಕಣಯ್ಯ. ಇವಳಿಗೂ ಒಂದು ಮಗ ಹುಟ್ಟಿಸ್ಕೊಂಬಂದಿದ್ಯಲ್ಲ, ನಾನು ಏನಯ್ಯ ಕಮ್ಮಿ ಮಾಡಿದ್ದೆ ನಿನಗೆ ಪ್ರೀತಿ ಕೊಡೋದ್ನ? ಏನು ಕಮ್ಮಿ ಮಾಡಿದ್ದೆ? ನಿನ್ನ ಜನ್ಮಕ್ಕೆ ಕೊಳ್ಳಿ ಇಕ್ಕ. ಶಾಂತಮ್ಮ, ಅವಳೇ ಶಾಂತಮ್ಮ, ಸುಮ್ಮನೆ ಅಳ್ತಾ ಕರಿತಾ ಇದ್ರೆ ಪಂಚಾಯಿತಿ ಆಗಲ್ಲ. ಏನೋ ತೀರ್ಮಾನ ಮಾಡ್ಕೊಂಬಕ್ಕಾಗಲ್ಲ. ಬಾಯಿಲಿ ಹಿಂದಕ್ಕೆ ಬಾಯಿಲಿ ಮಾತುಕತೆ ಆಡೋಣ.
ಏನ್ ತೀರ್ಮಾನ ಮಾಡ್ತೀರಾ ಗೌಡ್ರೆ? ಏನ್ ತೀರ್ಮಾನ ಮಾಡ್ತೀರಾ ಮಾಡ್ರಿ. ಇಂಥ ಓಟು ಬಿಟ್ಟು ಮುಂಡೆರು, ಓಟು ಬಿಟ್ಟು ನನ್ನ ಮಕ್ಕಳು ಇರ್ಬೇಕಾದ್ರೆ ಪ್ರಪಂಚ ಉದ್ಧಾರ ಆದತೆ, ಉದ್ಧಾರ ಆಕೈತೆ ಹೇಳ್ರಿ. ಹಾಳಾಗ್ ಹೋಗ್ತೈತೆ. ಕಟ್ಕೊಂಡು ಹೆಣ್ತರಿ ಮೋಸ ಮಾಡ್ಕೊಂಡು ಇನ್ನೊಬ್ಳು ಸರಿ ಹಿಡ್ಕೊಂಡು ಹೋಗೋ ಮೋಸ ಮಾಡೋ ಈ ನನ್ನ ಮಕ್ಕಳು ಲೋಪರ್ ನನ್ನ ಮಕ್ಕಳು ಇರೋವರ್ಗು ದೇಶ ಉದ್ಧಾರ ಆಕೈತೆ, ಊರುಗಳು ಉದ್ಧಾರ ಆಗ್ತವೆ, ಪ್ರಪಂಚ ಉಳಿತೈತೆ. ಇವ್ರ ಮನೆ ಹಾಳಾಗಿ ಹೋಗ. ನನ್ನ ಗಂಡ ಆದ್ರೂ ಪರವಾಗಿಲ್ಲ, ಯಾವ ಲೋಪರ್ ನನ್ನ ಮಗ ಆದ್ರೂ ಪರವಾಗಿಲ್ಲ. ಇಂಥ ಹಲ್ಕ ಕೆಲಸ ಮಾಡ್ಕೊಂಡು ಅವಳಿಂದ ಹೋಗ ಬುದ್ಧಿ ಇದ್ಬಿಟ್ರೆ ಅವ್ರ ಉದ್ಧಾರನೇ ಆಗಲ್ಲ ಗೌಡ್ರೆ. ಅಕ್ಕ ಅಕ್ಕ ಸಮಾಧಾನ ಮಾಡ್ಕೊಳ್ಳಿ ಅಕ್ಕ, ಬೇಜಾರು ಮಾಡ್ಕೋಬೇಡಿ. ಏನೇಂದಿದ್ದು ಲೋಪರ್ ಮುಂಡೆ ನೀನು? ಅಕ್ಕ ಯಾವಳಗ ಅಕ್ಕ? ಏನ್ ನೀನ ನಮ್ಮ ಅಪ್ಪಯ್ಯ ಹುಟ್ಟಿದ್ದ ಅಕ್ಕ ಅಂಬೈಕೆ? ಅಕ್ಕ ಅಂತ ಅಕ್ಕ ಜಾಡ್ಸಿ ಅದ್ಗೋದ್ಬಿಟ್ಟೆ ಹೋಗಿದ್ದು ತಿರುಮುರುಗಳಾಗಿ ಬಿದ್ಬಿಡ್ಬೇಕು. ಅಲ್ವಾಡಿ ಮುಂಡೆರ, ನಿಮ್ಮಂತಾರು ಊರ್ಗೊಳಗೆ ಒಬ್ಬೊಬ್ರು ಇದ್ಬಿಟ್ರೆ ಆ ಊರೇ ಸರ್ವನಾಶ ಆಗೋಕೈತೆ. ಹಾ ಅಲ್ಲ, ಕಟ್ಕೊಂಡು ಹೆಂಡತಿ ಬಿಡಿಸಿ ನಿನ್ ಸ್ಯಾರಿಗೆ ಗಂಟ ಹಾಕೊಂಡು ನಿನ್ಗೆ ಬಲೆಗೆ ಬೀಳಿಸ್ಕೊಂಡಿದ್ದೆ ಲೋಪರ್ ಮುಂಡೆ. ನನ್ನ ಸಂಸಾರನ ಹಾಳು ಮಾಡ್ದಲ್ಲೇ. ಓಟು ಬಿಟ್ಟು ಬಾಯಿಗೆ ಮಣ್ಣಾಕ ಅಟೆಲ್ಲ ಮಾಡ್ಕೊಂಡು ತಿರುಗಿಂದ ನಾನು ಪನುವಾರ ಮಾಡಕ್ ಬಂದೇಳು ಊರಕ್ಕೆ. ನಾನು ಅವಳು ಮದುವೆ ಆಗಿದ್ದೀನಿ, ನ್ಯಾಯ ಕೊಡಿಸ್ರಿ, ಭಾಗ ಕೊಡಿಸ್ರಿ ಅಂತಾನೆ. ಯಾಕೆ ಮದುವೆ ಆಗ್ಬೇಕಾದ್ರೆ ನಿನಗೆ ಅರಸಿರ್ಲಿಲ್ವೇ ಲೋಪರ್ ಮುಂಡೆ? ನಾನು ಇನ್ನು ನಮ್ಮ ಯಪ್ಪ ಇನ್ನೊಬ್ಬಳು ಮದುವೆ ಆಗ್ಯವಳೆ, ನಾನೇನ್ ತಿರುಗಿ ಮದುವೆ ಆಗೋಣ ಅರಸಿರ್ಲಿಲ್ವೇನೆ? ಓಟು ಬಿಟ್ಟು ಮುಂಡಾರ ನೀವು ನಿಮ್ಮಂತಾರು. ಅಕ್ಕ ದಯವಿಟ್ಟು ಸರಿಯಾಗಿ ಮಾತಾಡ್ರಕ್ಕ. ಏನೋ ತಪ್ಪು ಮಾಡ್ಬಿಟ್ಟಿದೀವಿ ಇಬ್ರು. ಈಗ ಅನ್ಸರಿಸ್ಕೊಂಡು ಹೋಗ್ಬಿಡೋಣ. ಸರಿಯಾಗಿ ಮಾತಾಡಕ್ಕ. ನಾವೇನ ಥರ ಕೆಟ್ಟ ಥರದಾಗ ಏನಿಲ್ಲ, ಏನಾವ ಕೆಟ್ಟಗಳಿಗೆ ಬಂದ್ಬಿಡ್ತು. ಇಬ್ರು ಮದುವೆ ಆಗಿದ್ದೀವಿ. ಕ್ಷಮಿಸ್ಬಿಡಕ್ಕ. ಹೇಯ್ ಮುಚ್ಚೆ ಲೋಪರ್ ಮುಂಡೆ. ನಿಮ್ಮಂತಾರು ಏನು ಕೂಲಿಕೆನ ಅವಮಾನ ಇದ್ದಂಗೆ ನೀವು. ಅಲ್ಲ ಕಣೆ, ಅವನು ಗಂಡಸು ಏನೋ ಬಂದ ಅಂತ ಹೇಳ್ಬಿಟ್ಟು ನೀನು ಹೆಂಗೆ ನೀನು ಓದೆ ನೀನು? ಹೆಂಗ್ ಓದೆ? ಯಾಕೆ ನಿಮ್ಮ ಅಪ್ಪ ನಿಮ್ಮಮ್ಮ ಇಂಥ ಬುದ್ಧಿನ ಹೇಳ್ಕೊಂಡು ಕೊಟ್ಟಿದ್ರಾ? ನಿಮ್ಮ ಅಪ್ಪ ನಿಮ್ಮಮ್ಮ ಕೆಟ್ಟ ಹೆಸರು ತಂದಿದ್ಯಾ? ನಿಮ್ಮ ಅಪ್ಪ ಅಮ್ಮ ಯಾರ ಹೋಗಕ್ಕಾಗತ್ತೆ ಆದತ್ತೇನೆ ನಿನೀಗ? ಮದುವೆ ಆಗಿರೋ ಗಂಡಸ್ನ ಹೋಗಿ ಇನ್ನೊಬ್ಳು ಮದುವೆ ಆಗ್ಯವಳೆ ಅಂತಂದ್ರೆ ನಿಮ್ಮ ಅಪ್ಪ ಅಮ್ಮಗೆ ಬೆಲೆ ತೂಕ ಇರ್ತೈತೀನಿ ನಿಮ್ಮೂರಾಗೆ. ನಾನು ಒಂದು ಹೆಂಗ್ಸು, ನಾನು ಅದನ್ನ ಅರ್ಥ ಮಾಡ್ಕೊಂತೀನಿ, ನಿನಗೆ ಅರ್ಥ ಆಗಿಲ್ವೇ? ಅಂತ ಇದು ಬಂದ್ಬಿಟ್ಟಿತ್ತ. ಅವಾಗ ಪ್ರೀತಿ ತಡ್ಕೋಬೇಕಣಮ್ಮ, ಎಲ್ಲಾನು ತಡ್ಕೋಬೇಕು. ಅವಾಗಲೇನ ಮನ್ಸ ಅನ್ನಿಸ್ಕೊಂಬೋದು. ಇಲ್ಲ ಅಂದ್ರೆ ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ ಐತಿ? ನಾಯಿಗಳಿಗೂ ನಮಗೂ ಏನು ವ್ಯತ್ಯಾಸ? ನನಗೆ ಎಲ್ಲರೂ ಹೇಳಕ್ಕಾಗಲ್ಲ. ಲೋಪರ್ ಬಾಯಿಗೆ ಮಣ್ಣಾಕ ಅಕ್ಕ ಅನ್ಕೊಂಬಂದ್ಬಿಟ್ಟಳು. ನಮ್ಮ ಸಂಸಾರ ಹಾಳು ಮಾಡ್ಬಿಟ್ಟು, ನಮ್ಮ ಸಂಸಾರ ಹೊಡೆದ್ಬಿಟ್ಟು. ಯಾಕೆ ಅವಾಗ ಮೈ ಮೇಲೆ ಪ್ರಜ್ಞಿರ್ಲಿಲ್ವಾ ನಿಮ್ಗೆ? ಪ್ರಜ್ಞಿರ್ಲಿಲ್ವೇನೆ ಅವಾಗ ಡ್ರಿಗ್ ಬಲೆ ಅಂತ ಉದ್ದಲೆ ಹೊಡೆದು ಬಿಡೋದು, ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಏನೇನೋ ಮಾಡ್ಕೊಂಡ್ಬಿಡೋದು. ಇವಾಗ ಎಲ್ಲ ದೊಡ್ಡದಾಕೈತಲ್ಲ, ಅವಾಗ ಗತಿ ಇರಲ್ಲ, ಬಂದ್ಬಿಡ್ತೀರ ಲೋಪರ್ ಮುಂಡೇರ. ಒಟ್ಟು ಅದ್ರ ಹಾಕೊಂಡು ಇರೋದ್ ಕಲ್ತ್ಕೋಬೇಕು ಹೆಣ್ಮಕ್ಳು. ರಕ್ತ ಬಿಸಿ ಇದ್ದಾಗ ಅದ್ರ ಹಾಕೊಂಡು ಇರಬೇಕು ಎಲ್ಲರನ್ನು, ಗಂಡಸ್ರೇ ಆಗ್ಲಿ ಹೆಂಗಸ್ರೇ ಆಗ್ಲಿ. ರಕ್ತ ತಣ್ಣಗಾದ್ಮೇಲೆ, ವಯಸ್ಸಾದ್ಮೇಲೆ, ಚರ್ಮ ಸುಕ್ಲು ಗಟ್ಟಿದ್ಮೇಲೆ ಎಲ್ಲ ಕಾಣಿಸ್ಕೊಂತೈತೆ. ಅವಾಗ ರೋಗ ಕಷ್ಟ ನಿಷ್ಠೂರ ಕೈ ಕೇಳಕ್ ಆಗ್ತಿರಲ್ಲ. ಅವಾಗ ಬದುಕು ಮಾಡಕ್ಕೂ ಬಾಳ ಮಾಡಕ್ಕೂ ಅವಾಗ ಯಾರನ್ನ ಆಶ್ರಯಕ್ಕೆ ಬರ್ಲೇಬೇಕಾಕೈತಿ. ಬಂದವಳೆ ನನ್ನ ಗಂಡು ನೋಡಿಕೊಂಡು ಹೋಗ್ಯ. ಇವಾಗ ಅದೆಲ್ಗ ಹೋಗ್ತೀಯ? ಊನಕ್ಕ ನೀನು ಹೇಳೋದೆಲ್ಲ ನ್ಯಾಯವಾಗಿ ಐತ್ ಕಣಕ್ಕ, ನೀನು ಹೇಳೋದೆಲ್ಲ ಸರಿಯಾಗಿ ಐತ್ ಕಣಕ್ಕ. ಅಕ್ಕ ಕ್ಷಮಿಸ್ಬಿಡಕ್ಕ, ನಮ್ಮನ್ನ ಕ್ಷಮಿಸ್ಬಿಡಕ್ಕ. ನೀನು ಹೇಳಿರೆ ನಿಮ್ಮ ಮನೆಗೆ ಇರ್ತೀವಿ, ಇಲ್ಲ ನಮ್ಮ ಮನೆಗೆ ಇರಬೇಡ, ದೂರ ತೊಲಗು ಅಂತಂದ್ರೆ ದೂರ ತೊಲಗ್ತೀನಿ ಕಣಕ್ಕ. ಅಕ್ಕೋ ಈ ಅಪ್ಪನು ನನಗೆ ಅಣ್ಣೆ ಕಣಕ್ಕ, ನಿನಗೂ ಈ ಅಪ್ಪಗೆ ಅಣ್ಣೆ ಕಣಕ್ಕ. ಇಬ್ರು ಒಂದೇ ಸಂಕಿರನ್ ಕಣಕ್ಕ. ಏನೋ ತಪ್ಪಾಗದಾಗೈತ್ ಕಣಕ್ಕ, ನನಗೆ ಕ್ಷಮಿಸ್ಬಿಡಕ್ಕ. ಕ್ಷಮಿಸೋದು ನಿಮ್ಮನ್ನ ಕ್ಷಮಿಸ ಅಂತ ಮಾರ್ಗೊಳೆ ನಿಮ್ಮವು. ನಿಮ್ಮಿಬ್ರು ಮಾರೇ ನೋಡಕ್ಕೆ ನನಗೆ ಅಸಹ್ಯ ಆಕೈತಿ. ಹೋಗ್ರ ತಾಸ್ಗೆ ನಿಮ್ಮ ಜನ್ಮಕ್ಕೆ ಕೊಳ್ಳೆ ಹಾಕ. 10 ವರ್ಷನೇ ಕದ್ದು ಮುಚ್ಚಿ ಸಂಸಾರ ಮಾಡಿರೋರು ನೀವು ನಮ್ಮೂರಕ್ಕೆ ಬಂದಿದ್ದೀರಾ ಅಂತಂದ್ರೆ ನಮ್ಮೂರ್ಗೂ ಅವಮಾನ. ನೀವು ನಮ್ಮೂರಾಗೆ ಇರಬೇಡ್ರಿ. ಹೋರ ತೆಲಗನ ಹಾಳಾಗಿ ನಾನು ನನ್ನ ಮಕ್ಕಳು ಹೆಂಗೋ ನೆಮ್ಮದಿಯಾಗಿ ಇದ್ದು ಬಿಡ್ತೀವಿ. ನೀನು ಮಕ ನೋಡ್ತಾ ಇದ್ದೀರಿ, ನಿಮ್ಮಿಬ್ರು ಮಕನ ಈ ಮೆಟ್ಕಿತ್ತಾಳೆ ಒಯ್ಯನ ಎಂಬ ಸಿಟ್ಟು ಬತ್ತೈತಿ. ಏನ್ ಮಾಡ್ತೀರಾ ನೀವು ನಮ್ಮಂತ ಮನ್ಸರು ಅಂತಾನ ನಾನು ದಮ್ ತಟ್ಕೊಂಡಿದ್ದೀನಿ. ಇಲ್ಲೆಲ್ಲೂ ಇರಬೇಡ್ರಿ, ಹಾಳಾಗಿ ಹೋಯ್ಬಿಡ್ರಿ ಅತ್ಲ. ನಾನು ಶಾಂತಮ್ಮರು ಒಂದು ಓಟ್ ಶಾಂತವಾಗಬೇಕು. ಶಾಂತಮ್ಮ ಒಂದು ಓಟು ಶಾಂತವಾಗಮ್ಮ. ಸಾಕು, ಆಗಿಂದ ಬೈದಿದ್ಯಾ.
ನಿನಗೂ ಮನ್ಸಿಗೂ ಉಗ್ರಾದಂಗ ಐತಿ. ನಮ್ಮ ಮಾತು ಒಂದು ಕೇಳಿಸ. ಸೀನಪ್ಪ ಏನು ಅಂತ ಹೇಳನ್ ಸೀನಪ್ಪ, ಈಗ ಊರು ತುಂಬನ ಅಯ್ಯೋ ಶಾಂತಮ್ಮನ ಗಂಡ ಇನ್ನೊಬ್ಬಳು ಯಾವಳು ಮದುವೆ ಆಗಿ ಬಂದೇವನಂತೆ, ಆಯಂ ಬಂದು ಇಲ್ಲಿ ನ್ಯಾಯ ಕೇಳ್ತಾ ಇದ್ದಾಳೆ ಅಂತನ ಊರು ತುಂಬ ಗೊತ್ತಾಗಿಬಿಟ್ರೆ ಜನಕ್ಕೆ ಆಡ್ಕೊಂಡು ತಿಕ್ಕ ಬಡ್ಕೊಂಡು ನಗ್ತಾರ ಸೀನಪ್ಪ. ನಾನ್ ತಲೆ ಎತ್ಕೊಂಡು ತಿರ್ಗಾಕೈತೆ ಅವಾಗ. ಈ ಲೋಪರ್ ಬೇವರ್ಸಿಗೆ ಅವೆಲ್ಲ ನೆನಪಿಗೆ ಬರ್ಲಿಲ್ವೇ? ಬಂಗಾರದಂತ 2 ಮಕ್ಕಳು ನಮ್ಗು. ಓ ಆಯಮ್ ಇನ್ನೊಂದು ಹುಡ್ಸವ್ನಂತ ಹೋಗಲ್ಲಿ ಹೇಳಪ್ಪ. ಇವನೇನ್ ದೊಡ್ಡ ರಾಜ ಮಹಾರಾಜ ನೋಡು. ಏನ್ 200 ಎಕರೆ 300 ಎಕರೆ ಹೊಲ ಐತಿ ನೋಡಿ. ಒಂದು ಇರ ಪುಟ್ಕೋಸಿ 2 ಎಕರೆ ಹೊಲಕ್ಕೆ 3 ಜನ ಮಕ್ಕಳನ್ನ ಹುಟ್ಟಿಸ್ಕೊಂಡು ಇಬ್ಬಿಬ್ರು ಹೆಣ್ತಿರ್ನು ಸಾಯ್ಕೊಂಡು ಈ ಅಪ್ಪ ದೊಡ್ಡ ಮನ್ಸಲ್ವೇ? ಹಿಂಗ್ ಬದುಕ್ ಮಾಡಿರಿ ಹೆಂಗ್ ಸೀನಪ್ಪ? ನಮ್ಮಂತಾರ ಬದುಕದು ಹೆಂಗ್ ಬದುಕ್ಬೇಕು ಹೇಳು? ಆಸ್ತಿ ಮನೆ ಹಾಳಾಗೋಗ್ಲಿ, ಮನೆ ಹಾಳಾಗೋಗ್ಲಿ, ಇಲ್ಲಿ ಮಾನ ಮರ್ಯಾದೆಗಳು ಉಳಿತವೆ. ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಈ ವಿಚಾರ ಗೊತ್ತಾದ್ರೆ ಅವ್ರು ಬದುಕ್ತಾರೆ. ಹೇಳ್ತೀನಪ್ಪ, ಹಿಂಗ್ ಮಾಡಿರಿ ಹೆಂಗೆ? ಹೇಳ್ತೇರ್ನೆ ಪ್ರೀತಿನೇ ಅರ್ಧ ಭಾಗ ಮಾಡಿ ಇನ್ನೊಬ್ಳಿಗೆ ಕೊಟ್ಬಿಟ್ರೆ ಹೆಂಗಯ್ಯ ಬದುಕದು? ಶಾಂತಮ್ಮ, ಸಮಾಧಾನ ಮಾಡ್ಕ. ಈಗ ಆಗೋಯ್ತೆ. ಬೈಲಿ ಒಂದು ರೋಟು ಈ ಕಡೆಗೆ ಬೈಲಿ. ಏನಮ್ಮ ರಾಜೇಶ್ವರಿ, ಏನು ಮಾತಾಡ್ತೀಯಮ್ಮ ನೀನು? ಅಲ್ಲಮ್ಮ, ನೀನು ತಪ್ಪು ಮಾಡಿದ್ದ ಅಂದ್ರೆ ಅಂತಿಂತ ತಪ್ಪು ಮಾಡಿಲ್ಲ. ಮದುವೆ ಆಗಿರೋನ ಒಂದು ತಿರುಗೋಗಿ ಮದುವೆ ಆಗಿದ್ದ ನೀನು. ನೀನು ಮಾಡಿರೋದು ಕಾನೂನಿಗೂ ಸರಿ ಇಲ್ಲ, ಊರರ್ಗೂ ಸರಿ ಇಲ್ಲ. ಇದು ಯಾಕತ್ತ ಯಾರು ಒಪ್ಕಮ್ಮ ಅಂತದಲ್ಲ ಕಣಮ್ಮ, ಒಪ್ಕಮ್ಮ ಅಂತದಲ್ಲಿದು. ಕಾನೂನಿನ ಪ್ರಕಾರ ಹೋದ್ರೆ ಮೊದಲನೇ ಹೆಂಡತಿ ಬದುಕಿರ್ಬೇಕಾರೇನ ಅವಳಿಗೆ ಒಪ್ಪಿಗೆ ಇಲ್ದಲ್ಲ ಇನ್ನೊಬ್ಬಳು ಮದುವೆ ಆಗ್ಬಿಟ್ರೆ ಕಾನೂನಿನ ಪ್ರಕಾರ ಶಿಕ್ಷೆ ಕಣಮ್ಮ. ಇವನ್ನ 7 ವರ್ಷ ಜೈಲಿಗೆ ಹಾಕ್ತಾರೆ. ಯಾರು ಇವನು ನಮ್ಮ ಭೀಮಣ್ಣ ಇದಾನಲ್ಲ, ಅವ್ನು ಭೀಮಣ್ಣನ 7 ವರ್ಷ ಜೈಲಿಗೆ ಹಾಕ್ತಾರೆ. ಗೊತ್ತಾ ನಿಮ್ಗದು? ನಿಮ್ಗೆ ಇವೆಲ್ಲ ಗೊತ್ತಾಗಲ್ಲ. ಅವಾಗ ನೀವು ಈಟ್ನಾಗ ಇರ್ತೀರಾ, ಮದುವೆ ಆಗಿಬಿಡ್ತೀರಾ. ಈಗ ನೋಡಿ ತಲೆಗೆ ತಂದ್ಕೊಂಡಿದ್ದೀರಿ ನೀವೇನ. ಏನು ಮಾಡ್ತೀರಿ ಹೇಳ್ರಿ? ನಾನೇ ನೀವಿಬ್ರು ಮಾಡ್ರೆ ತಪ್ಪು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತ ಮಾತಾಡ್ಕೊಂಡಿದ್ದೀವಿ ನಾನು ಸೀನಪ್ಪನೂ. ಏನು ಮಾಡ್ಬೇಕೀಗ ನಿಮ್ಮನ್ನ? ಲೇ ಭೀಮಣ್ಣ, ನೀವಿಬ್ರು ಮಾಡಿರೋದು ಮಹಾ ತಪ್ಪು ಕಳ್ಳ. ಏನೋ ನಮ್ಮ ಶಾಂತಮ್ಮ ಗೊತ್ತೇ ಇಲ್ಲ. ಆ ಅಮ್ಮಣ್ಣೇನಾದರೂ ಹೋಗಿ ಇವಾಗಲೂ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ರೆ, ಲೇ ಭೀಮಣ್ಣ, ನೀನು ತಿಕ್ಕದ ಮೇಲೆ ಒದ್ದು ಜೈಲಿಗೆ ಹಾಕ್ತಾರೆ. 7 ವರ್ಷ ಜೈಲು ದಂಡ, ಗೊತ್ತು ತಾನೆ? ಏನೋ ಹೆಂಗ್ ಬೇಕಂಗೆ ಮದುವೆ ಹಾಕ್ಕೊಂಡು ಹೇಳ್ಬೇಕು, ಅಲ್ಲಿ ಮಕ್ಕಳನ್ನ ಹುಟ್ಟಿಸ್ಕೊಂಡು ಹೆಂಗ್ ಬೇಕಂಗೆ ಸಂಸಾರ ಮಾಡ್ಬೇಕು ಅಂದ್ಕೊಂಡಿದ್ದೀರಲ್ಲ. ನಮಗೆ ಒಂದು ಕಾನೂನು ಐತೆ, ನಾವು ಒಂದು ಚೌಕಟ್ಟನ್ನ ಬದುಕ್ತಾ ಇದ್ದೀವಿ. ಅವೆಲ್ಲ ನೆನಪಿರ್ಬೇಕು ಭೀಮಣ್ಣ. ಶಾಂತಮ್ಮೇನೋ ಬೈತಿತ್ತು, ಬೈಲಿ ಅಂತ ನಾನು ಸುಮ್ಮನಿದ್ದೆ. ಇಲ್ಲ ಹೆಂಗ್ ಮಾಡೋಣ ಹೇಳಿ? ಇವಾಗ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ನಿಮ್ಮಿಬ್ಬರನ್ನು ಏರೋಪ್ಲೇನ್ ಹತ್ಸಾನೆ. ಏನು ಮಾಡೋಣ ಹೇಳು? ಏ ಸೀನಪ್ಪ, ಬೇಡ ಕಣಪ್ಪ, ನಿನ್ನ ಕಾಲಿಗೆ ಬಿದ್ದುಬಿಡ್ತೀನಿ ಕಳ್ಳ. ಬೇಡ ಕಣ್ಲ. ಪೊಲೀಸ್ ಸ್ಟೇಷನ್ನು ಕೋರ್ಟು ಅಂತ ಹೋಗ್ಬಿಟ್ರೆ ಈಗಿರೋ ಈಟು ಓಟು ಮರ್ಯಾದಿನೂ 3 ಕಾಸು ಕರಾಜ್ ಆಗ್ತಾರೆ ಕಣಲ್ಲ. ನಾನು 7 ವರ್ಷ ಜೈಲಾಗಿದ್ದರೆ ಇಲ್ಲಿ ನನ್ನ ಹೆಣ್ತೀರು ಏನೋ ಮಾಡ್ತಾರೆ. 2 ಹೆಣ್ತೀರು 3 ಮಕ್ಕಳು ಹೆಂಗೆ ಮಾಡ್ತಾರೋ ಅರ್ಥ ಮಾಡ್ಕೊಳ್ಳೋ. ಬೇಡ ಕಣ ಸೀನಪ್ಪ, ನಿನ್ನ ಕೈ ಮುಗಿದು ಬಿಡ್ತೀನಿ, ಬೇಕಾದ್ರೆ ಕಾಲಿಗೆ ಬಿಡ್ತೀನಿ. ಪೊಲೀಸ್ ಗೀಲೀಸ್ ಸವಾಸ ಬೇಡ. ಲೇ ಶಾಂತ, ನೀನಾದರೂ ಹೇಳೆ. ಹ್ಞೂ ಸೀನಪ್ಪ ಅವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನೋ ತಪ್ಪಾಗ್ಬಿಟ್ಟಿದೆ. ಇಬ್ಬರು ಕಡೆಯಿಂದನೂ ಆಗಿದೆ. ಕ್ಷಮಿಸ್ಬಿಡಿ.